ತಮಿಳುನಾಡಿನಲ್ಲಿ ಈಗ 24x7 ಅಂದರೆ 24x7 ಕೆಲಸ ಮಾಡುವಂಥ ರೋಬೋ ಫ್ಯಾಕ್ಟರಿ ತಯಾರಾಗಿದೆ. ಇಡೀ ಜಗತ್ತಿನಲ್ಲಿ ಟೆಕ್ಕಿಗಳ ಕೆಲಸಕ್ಕೆ ಆತಂಕ ತಂದಿರುವಂಥ ಟೆಕ್ನಾಲಜಿ ಇದು, AI ಟೆಕ್ನಾಲಜಿ. ಇತ್ತೀಚೆಗಷ್ಟೇ ಒಬ್ಬ ಟೆಕ್ಕಿ ಹೇಳ್ತಾ ಇದ್ರು, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹೇಳ್ತಾ ಇದ್ರು, ಇಂಜಿನಿಯರ್ಗಳು ಇನ್ನು ಮುಂದೆ AI ಬಂದ ನಂತರದಲ್ಲಿ ಇನ್ನು ಮುಂದೆ ಪರ್ಯಾಯ ಕೆಲಸಗಳನ್ನು ಹುಡುಕಿಕೊಳ್ಳಿ. IT ಫೀಲ್ಡ್ ಇದೆಯಲ್ಲ, ದೊಡ್ಡ ಉದ್ಯೋಗ ನಷ್ಟಕ್ಕೆ ಒಳಗಾಗತ್ತೆ. AI ಇದೆಯಲ್ಲ, ಇಡೀ ಕೆಲಸವನ್ನು AI ಮಾಡುವಂಥ ಸಾಮರ್ಥ್ಯ ಇದೆ. ಹೀಗಾಗಿ ಅನೇಕ ಇಂಜಿನಿಯರ್ಗಳು ಕೆಲಸವನ್ನು ಕಳೆದುಕೊಳ್ತಾರೆ ಅಂತ ಹೇಳಿ. ಈಗ ನೋಡಿ, 24x7 AI ಕೆಲಸ ಮಾಡುತ್ತೆ. ಹೀಗಾಗಿ ಕೆಲಸವನ್ನು ಕಸ್ತಿದೆ. AI ಬಂದಿರುವ ಕಾರಣಕ್ಕಾಗಿ ಅನೇಕ ಟೆಕ್ಕಿಗಳು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಇದೀಗ AI ಮತ್ತು ರೋಬೋಟ್ಗಳ ಸಮಯ ಹಂಗಿಲ್ಲದ ಕೆಲಸ ಮಾಡುತ್ತೆ. 5-6 ವರ್ಷಗಳಿಂದ ರೋಬೋಟ್ಗಳ ಕೆಲಸ ತಮಿಳುನಾಡಿನ ಕಾಂಚೀಪುರದಲ್ಲಿ ಸೆಮಿಕಂಡಕ್ಟರ್ ಉತ್ಪಾದಕ ಫ್ಯಾಕ್ಟರಿಯಲ್ಲಿ ನಡೀತಾ ಇದೆ. ಪಾಲಿಮ್ಯಾಟಿಕ್ ಎಂಬ ಸೆಮಿಕಂಡಕ್ಟರ್ ಉತ್ಪಾದಕ ಡಾರ್ಕ್ ಫ್ಯಾಕ್ಟರಿ ಕಾರ್ಖಾನೆಯಲ್ಲಿ ಕೆಲವು ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅದು ದಿನದ ಕೆಲವು ಸಮಯ ಮಾತ್ರ. ಉಳಿದಂತೆ ಕೆಲಸ ಮಾಡೋದೇ ರೋಬೋಟ್ಗಳಾಗಿದ್ದಾವೆ. ರೋಬೋಟ್ಗಳೇ ಕೆಲಸ ಮಾಡುತ್ತೆ. ಇನ್ನು ಡಾರ್ಕ್ ಫ್ಯಾಕ್ಟ್ರಿ ಅಂದ್ರೇನು? ಡಾರ್ಕ್ ಫ್ಯಾಕ್ಟ್ರಿ ಅಂತ ಹೇಳಿದರೆ ಮಾನವ ಹಸ್ತಕ್ಷೇಪ ಇಲ್ಲದೆ ಪೂರ್ಣ ರೋಬೋಟ್ಗಳೇ ಕೆಲಸ ಮಾಡ್ತಾವಲ್ಲ, ಅದಕ್ಕೆ ಡಾರ್ಕ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಅಲ್ಲಿ ಮನುಷ್ಯರೇ ಕಾಣಿಸೋದಿಲ್ಲ, ಬರೀ ರೋಬೋಟ್ಗಳೇ ಇರುತ್ತೆ. ರೋಬೋಟ್ಗಳ ಸಾಮ್ರಾಜ್ಯ, ರೋಬೋಟ್ಗಳೇ ಅಧಿಪತಿ, ರೋಬೋಟ್ಗಳೇ ಕೆಲಸಗಾರರು. ಹಾಗೆ ಮನುಷ್ಯರಿಲ್ಲದ ಅದೊಂದು ಪರ್ಯಾಯ ಜಗತ್ತು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಡಾರ್ಕ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಇನ್ನು ರೋಬೋಟ್ಗಳು ಕಾರ್ಯನಿರ್ವಹಿಸುವ ಫ್ಯಾಕ್ಟ್ರಿಗಳಿಗೆ ಡಾರ್ಕ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಇಲ್ಲಿ ರೋಬೋಟ್ಗಳು ಕೆಲಸ ಮಾಡುವಂಥ ಬೆಳಕಿನ ಅವಶ್ಯಕತೆ ಇರೋದಿಲ್ಲ. ಕತ್ತಲಿನಲ್ಲೂ ಕೂಡ ಪರಸ್ಪರ ಸಂದೇಶಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತವೆ ರೋಬೋಟ್ಗಳು. ಹೀಗಾಗಿ ಇಂತಹ ಫ್ಯಾಕ್ಟ್ರಿಗಳಿಗೆ ಡಾರ್ಕ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಕತ್ತಲೆಯಲ್ಲೂ ಕೂಡ ಕೆಲಸ ಮಾಡಬಲ್ಲಂಥ ರೋಬೋಟ್ಗಳಿವು. ಹೀಗಾಗಿ ಡಾರ್ಕ್ ಫ್ಯಾಕ್ಟ್ರಿ ಅಂತ. ಇದು ದೇಶದ ಏಕೈಕ ಡಾರ್ಕ್ ಫ್ಯಾಕ್ಟ್ರಿ ಆಗಿದೆ. ಕಾಂಚೀಪುರಂನ ಪಾಲಿಮ್ಯಾಟಿಕ್ ಫ್ಯಾಕ್ಟ್ರಿ ದೇಶದ ಏಕೈಕ ಡಾರ್ಕ್ ಫ್ಯಾಕ್ಟ್ರಿ. ಈ ಡಾರ್ಕ್ ಫ್ಯಾಕ್ಟ್ರಿಯಲ್ಲಿ ರೋಬೋಟ್ಗಳಿದ್ದೇ ಕಾರುಬಾರು, ವಿಶ್ರಾಂತಿಯೇ ಇಲ್ಲ. ದಿನದ 24 ಗಂಟೆಯಲ್ಲೂ ಕೂಡ ಈ ಕತ್ತಲೆ ಕೋಣೆಯಲ್ಲಿ ಕೆಲಸ ಮಾಡ್ತಾನೆ ಇರ್ತವೆ.